ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಮದುವೆ ಮನೆಗಳಲ್ಲಿ ಮಾಡುವಂಥ ಮಶ್ರೂಮ್ ಬಿರಿಯಾನಿ, ಮೊಸರು ಬಜ್ಜಿ ಅಥವಾ ಗ್ರೇವಿ ಜೊತೆ ಟೇಸ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿನ ನೆನೆಸಿಡೋಣ. ನಾನಿಲ್ಲಿ ಜೀರಾ ರೈಸು ಮತ್ತು ಬುಲೆಟ್ ರೈಸ್ನ ಸಮ ಪ್ರಮಾಣವಾಗಿ ತೊಗೊಂಡಿದ್ದೀನಿ. ಅಕ್ಕಿಗೆ ನೀರು ಹಾಕಿ ಅಕ್ಕಿನ ನೀಟಾಗಿ ಒಂದು 2-3 ಸಲ ತೊಳ್ಕೊಳ್ಳಿ. ಅಕ್ಕಿ ಚೆನ್ನಾಗಿ ತೊಳೆದಾದ್ಮೇಲೆ 2-3 ಲೋಟ ನೀರು ಹಾಕಿ ಅರ್ಧ ಗಂಟೆ ನೆನೆಸಿಟ್ಬಿಡಿ. ನೀವಿಲ್ಲಿ ಬಾಸುಮತಿ ರೈಸು ಇಲ್ಲ ಸೋನಾ ಮಸೂರಿ ಅಕ್ಕಿನೂ ಸಹ ಬಳಸ್ಬೋದು. ಜೀರಾ ರೈಸ್ ಬಳಸೋದ್ರಿಂದ ಅನ್ನದ ವಾಸನೆ ಚೆನ್ನಾಗಿರುತ್ತೆ. ಕುಕ್ಕರ್ಗೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ಳಿ. ನಾ ಇಲ್ಲಿ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗುನ ಬಳಸಿದ್ದೀನಿ. ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಯಾವ ಥರ ಕಲರ್ ಚೇಂಜ್ ಆಗಿದೆ, ಇಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡು 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಎಣ್ಣೆಲೆ ಬಾಡಿಸ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಬಿರಿಯಾನಿ ವಾಸನೆ ಕೂಡ ಚೆನ್ನಾಗಿ ಇರುತ್ತೆ. ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ 1 ಕಪ್ನಷ್ಟು ಪುದೀನ, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ನಷ್ಟು ಟೊಮೊಟೊ, ಅರ್ಧ ಕಪ್ ಮೊಸರು, 5-6 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಗರಂ ಮಸಾಲ ಅರ್ಧ ಸ್ಪೂನು, 1/4 ಟೀ ಸ್ಪೂನು ಅರಿಶಿನ ಇಷ್ಟನ್ನು ಹಾಕಿ ಒಂದು ಕಡೆ ತೆಗೆದಿಟ್ಕೊಂಡಿರಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂಥ ಟೊಮೊಟೊ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ಟೊಮೊಟೊ ಪೂರ್ತಿಯಾಗಿ ಮೆತ್ತಗೆ ಹಾಕಬೇಕು, ಅಲ್ಲಿವರೆಗೂ ಬಾಡಿಸ್ಕೊಳ್ಳಿ. ರುಚಿಗೆ ಉಪ್ಪು ಹಾಕ್ಬಿಟ್ಟು ಟೊಮೊಟೊ ಜೊತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಟೊಮೊಟೊ ಇಲ್ಲಿ ಮಸಾಲೆ ಬಿಡಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ನಾನು 2 ಪ್ಯಾಕೆಟ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮಶ್ರೂಮು ಚಿಕ್ಕದಾಗಿದ್ದರೆ ಹಾಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಮಶ್ರೂಮ್ನ 2 ಭಾಗವಾಗಿ ಕತ್ತರಿಸ್ಕೊಂಡು ಹಾಕ್ಕೊಳ್ಳಿ. ನೋಡಿ ಮಶ್ರೂಮ್ನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಶ್ರೂಮ್ ಇಲ್ಲಿ ಮಸಾಲೆ ಹಿಡಿಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡೋಣ. ಹಾಗೆ ಮಶ್ರೂಮು ನೀರು ಬಿಡುತ್ತೆ, ಅಲ್ಲಿವರೆಗೂ ನಾವು ಎಣ್ಣೆಲೆ ಬಾಡಿಸ್ಕೊಳ್ತಾ ಹೋಗೋಣ. ಅಷ್ಟರಲ್ಲಿ ಇನ್ನೊಂದು ಕುಕ್ಕರಲ್ಲಿ ನಾವು ಅನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಮಸಾಲೆ ಪದಾರ್ಥ, 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟನ್ನು ಹಾಕಿ ಕುದಿಯೋಕೆ ಬಿಡೋಣ. ನೀರು ಕುದ್ಮೇಲೆ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿ 1-2 ನಿಮಿಷ ತಿರುಗಿಸ್ಕೊಡಿ. ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ತಿರುಗಿಸ್ಕೊಡಿ. ಈ ರೀತಿ ಮಾಡೋದ್ರಿಂದ ನಮಗೆ ಹೋಟೆಲ್ಗಳಲ್ಲಿ ಹಾಗೂ ಮದುವೆ ಮನೆಗಳಲ್ಲಿ ಮಾಡುವಂಥ ಫ್ಲೇವರ್ ಸಿಗುತ್ತೆ. ನಮಗಿಲ್ಲಿ ಅನ್ನ ಅರ್ಧ ಭಾಗದಷ್ಟು ಬೆಂದಿದ್ರೆ ಸಾಕು. ನೋಡಿ ನನಗಿಲ್ಲಿ ಅನ್ನ ಬೆಂದಿದೆ. ನಾನೀಗ ಮಸಾಲೆ ಜೊತೆ ಮಿಕ್ಸ್ ಮಾಡ್ತೀನಿ. ನೋಡಿ ನಾವು ಮಾಡ್ಕೊಂಡಿದ್ವಲ್ಲ ಮಸಾಲೆ, ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡಿದ್ದೆ. ಈಗ ಈ ಮಸಾಲೆಗೆ ನಾವು ಮಾಡ್ಕೊಂಡಿದ್ದಂಥ ಅನ್ನನ ಹಾಕ್ಕೊಳ್ಳೋಣ. ನೀವಿಲ್ಲಿ ಲೇಯರಾಗಿ ಹಾಕಬೇಕು ಅಂತೇನಿಲ್ಲ, ಒಂದೇ ಸಲ ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಡಿ. ಮಸಾಲೆ ಜೊತೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಏನಾದರೂ ಉಪ್ಪಿನ ಅವಶ್ಯಕತೆ ಇದ್ದರೆ ನೀವು ಇಲ್ಲಿ ಉಪ್ಪನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಅನ್ನ ಈಗ ಮಸಾಲೆ ಜೊತೆ ಮಿಕ್ಸ್ ಆಗಿದೆ. ನಿಮ್ಗಿಲ್ಲಿ ನೀರಿನ ಅವಶ್ಯಕತೆ ಇದ್ದರೆ 1/4 ಲೋಟ ನೀರನ್ನು ಬಳಸ್ಬೋದು. ನಂಗೆ ನೀರಿನ ಅವಶ್ಯಕತೆ ಇರಲಿಲ್ಲ. ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಬಳಸಿದ್ದೀನಿ. ಹಾಗೆ ಫ್ರೈ ಮಾಡ್ಕೊಂಡಿದ್ದಂಥ ಈರುಳ್ಳಿ ಇದ್ದರೆ ಅದನ್ನು ಸಹ ಹಾಕ್ಕೊಬೋದು. ಗಾಳಿ ಹೋಗದೆ ಇರೋ ಥರ ಒಂದು ದಪ್ಪ ಬಟ್ಟೆ ಇಟ್ಟು ತಟ್ಟೆ ಇಟ್ಟು ಅದ್ರ ಮೇಲೆ ಭಾರವಾದ ವಸ್ತು ಇಟ್ಟು ದಮ್ಗೆ ಹಾಕಿ ಇಲ್ಲಿ ಒಂದು 15-20 ನಿಮಿಷ ದಮ್ಗೆ ಹಾಕಿದ್ರೆ ಸಾಕು, ಚೆನ್ನಾಗಿ ಅನ್ನ ಆಗಿರುತ್ತೆ. ನಾವೀಗ ನೋಡೋಣ. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಆಗಿದೆ, ಉದ್ರುದ್ರಾಗಿದೆ. ಈ ಮದುವೆ ಮನೆಗಳಲ್ಲಿ ಈ ಥರ ಮಶ್ರೂಮ್ ಬಿರಿಯಾನಿನ ನಾವು ನೋಡ್ಬೋದು. ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಮೊಸರು ಬಜ್ಜಿ ಜೊತೆ ಮಶ್ರೂಮ್ ಬಿರಿಯಾನಿನ ಸರ್ವ್ ಮಾಡಿದೆ. ನೀವು ಗ್ರೇವಿ ಇದ್ದರೆ ಗ್ರೇವಿ ಜೊತೆನೂ ಸಹ ಸರ್ವ್ ಮಾಡ್ಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಬಿರಿಯಾನಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮಶ್ರೂಮ್ ರೆಸಿಪಿ ಇನ್ನೂ ಬೇಕಿದ್ದರೆ ನನ್ನ ಚಾನಲಲ್ಲಿದೆ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.